ಇನ್ನು ಇವತ್ತಿನ ಗ್ರಹಣದ ವಿಶೇಷತೆಗೆ ಸಂಬಂಧಿಸಿದಂತೆ ವಿವಿಧ ರೀತಿಯ ಅಭಿಪ್ರಾಯಗಳಿದ್ದಾವೆ. ಒಬ್ಬೊಬ್ಬರು ಜ್ಯೋತಿಷಿಗಳು ಈ ಗ್ರಹಣದ ಆಚರಣೆಗೆ ಸಂಬಂಧಿಸಿದಂತೆ ಆಚರಣೆ ಬೇಕಾ ಬೇಡವಾ ಅನ್ನೋದರ ಬಗ್ಗೆ ವಿವಿಧ ರೀತಿಯ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ, ಭಿನ್ನ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ. ದೇವಸ್ಥಾನಗಳು ಕೂಡ ಹಾಗೇನೆ, ಕೆಲ ದೇವಸ್ಥಾನಗಳು ಬಂದಾಗಿದೆ, ಅಂದರೆ ಹಲವು ದೇವಸ್ಥಾನಗಳು ಬಂದಾಗಿದೆ. ಕೆಲ ದೇವಸ್ಥಾನಗಳು ಗ್ರಹಣದ ಸಂದರ್ಭದಲ್ಲೂ ಕೂಡ ಓಪನ್ ಇರುತ್ತೆ. ರಾಜ್ಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ದೇವಸ್ಥಾನದ ವಿಶೇಷ ಪೂಜೆಯನ್ನು ಗ್ರಹಣದ ಕಾಲದಲ್ಲೂ ಕೂಡ ಸಲ್ಲಿಸಲಾಗುತ್ತೆ. ಕಾರಣ ಏನು ಅಂತಂದರೆ, ಇವತ್ತು ಗ್ರಹಣ ಭಾರತದಲ್ಲಿ ಗೋಚರ ಆಗೋದು ಕೊನೆಯ 8 ನಿಮಿಷಗಳ ಕಾಲ, 8 ರಿಂದ 10 ನಿಮಿಷಗಳ ಕಾಲ ಭಾರತದಲ್ಲಿ ಗೋಚರ ಆಗುತ್ತೆ. ಭಾರತದಲ್ಲಿ ಗ್ರಹಣ ಕೊನೆಯ ಕಾಲದಲ್ಲಿ ಗೋಚರ ಆದರೆ, ಅಂದರೆ ಮೋಕ್ಷ ಕಾಲದಲ್ಲಿ ಗೋಚರ ಆದರೆ, ಅದರ ಆಚರಣೆಗೆ ಸಂಬಂಧಿಸಿದಂತೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಜ್ಯೋತಿಷಿಗಳ ಬಳಿ ಇದೆ. ಇನ್ನು ಗ್ರಹಣದ ವಿಶೇಷದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತನಾಡಿಸೋಣ. ನಮಸ್ಕಾರ ಪ್ರಕಾಶ್ ಅಮ್ಮಣ್ಣ ಅವರೇ. ಮೊದಲ ಪ್ರಶ್ನೆ ಇರೋದು, ಇವತ್ತು ನಡೆಯುವಂಥ ಚಂದ್ರಗ್ರಹಣ ವಿಶೇಷತೆ ಏನು, ಧಾರ್ಮಿಕ ವಿಶೇಷತೆ ಏನು ಇದರದು? 2026ನೇ ಇಸವಿಯ ಮೊದಲ ಗ್ರಹಣ, ಚಂದ್ರಗ್ರಹಣ 3/3/2026 ಮಂಗಳವಾರ, ಫಲ್ಗುಣಿ ನಕ್ಷತ್ರ, ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಚಂದ್ರನಿಗೆ ಕೇತು ಗ್ರಹಣ ಬರ್ತದೆ. ಹಿಂದಿನ ಸಲ ಸೂರ್ಯಗ್ರಹಣ ಬಂತು, ಅದು ಕೂಡ ಮೊದಲನೇ ಸೂರ್ಯಗ್ರಹಣ. ಸಾಮಾನ್ಯವಾಗಿ ಸೂರ್ಯಗ್ರಹಣ ಬಂದು ಮುಂದಿನ ಪಕ್ಷದಲ್ಲಿ ಚಂದ್ರಗ್ರಹಣ ಬರುವಂಥದ್ದು ಇದೊಂದು ರೂಢಿ, ಅದು ಖಗೋಳದ ಒಂದು ರೂಢಿ. ಅದು ಅಂದರೆ ಪೂರ್ಣ ಬರ್ತದೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಬರದಿಯೂ ಇರ್ಬೋದು. ಈ ಚಂದ್ರಗ್ರಹಣ ಮಾತ್ರ ನಮಗೆ ಗ್ರಸ್ತೋದಯ ಚಂದ್ರಗ್ರಹಣ ಆಗ್ತದೆ. ಗ್ರಸ್ತಾಸ್ತ ಬೇರೆ, ಗ್ರಸ್ತೋದಯ ಬೇರೆ. ಗ್ರಸ್ತಾಸ್ತ ಅಂತ ಹೇಳಿದರೆ ಗ್ರಹಣ ಹಿಡ್ಕೊಂಡು ಚಂದ್ರ ಅಸ್ತಮಾನ ಆಗುವಂಥದ್ದು. ಆ ಗ್ರಹಣ ಮೋಕ್ಷವನ್ನು ನಮಗೆ ನೋಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಪೂರ್ವದಲ್ಲಿ ಚಂದ್ರನಿಗೆ ಗ್ರಹಣ ಹಿಡಿದು ಅವನು ಚಂದ್ರೋದಯದ ಕಾಲದಲ್ಲಿ ಒಂದು ಸ್ವಲ್ಪ ಗ್ರಹಣದ ವೀಕ್ಷಣೆಯನ್ನು ಮಾಡಬಹುದು. ಭಾರತ ದೇಶದಲ್ಲಿ ಸಾಧಾರಣ ಪೂರ್ವ ರಾಜ್ಯಗಳಿಗೆಲ್ಲ ಇದು ಕಾಣಲಿಕ್ಕೆ ಸಿಗ್ತದೆ, ನಮಗೂ ಕಾಣಲಿಕ್ಕೆ ಸಿಗ್ತದೆ. ಸೊ ಇಂತಹ ಗ್ರಹಣಗಳು ಒಂದು ಖಗೋಳ ವೈಚಿತ್ರ್ಯ ಆದರೂ ಕೂಡ ಇಲ್ಲಿ ಇನ್ನೊಂದು ನಾನು ನೆನಪಿಸಿರುವುದಕ್ಕೆ, ಸರಿ 6 ತಿಂಗಳ ಹಿಂದೆ ಚಂದ್ರಗ್ರಹಣ ಬಂದಿತ್ತು, ಖಗ್ರಾಸ ಚಂದ್ರಗ್ರಹಣ. ಸಾಮಾನ್ಯವಾಗಿ ವರ್ಷಕ್ಕೊಂದು ಸಲ ಬರೋದು ವಿಶೇಷ, ಆದರೆ ಇಲ್ಲಿ 6 ತಿಂಗಳಿಗೊಮ್ಮೆ ಬಂತು ಅಂತ ಹೇಳಿದರೆ, ಇದಕ್ಕೊಂದು ಸಣ್ಣ ಉದಾಹರಣೆ ಅಂತ ಹೇಳಿದರೆ, ಸತತ ಜ್ವರ 15 ದಿವಸಕ್ಕೊಮ್ಮೆ ಬಂದರೆ ಏನು ಮಾಡ್ತಾರೆ ಡಾಕ್ಟ್ರು? ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ 6 ತಿಂಗಳಿಗೊಮ್ಮೆ ಚಂದ್ರಗ್ರಹಣ ಬಂತು ಅಂತ ಹೇಳಿದರೆ ಇದೊಂದು ದುರಂತದ ಸೂಚನೆ ಅಂತ ಕೂಡ ಹೇಳ್ಬೋದು. ಒಂದು ಕಡೆಯಿಂದ ವೀಕ್ಷಣೆ ಮಾಡುವವರಿಗೆ, ಸಂಶೋಧನೆ ಮಾಡುವವರಿಗೆ ಅದೊಂದು ವಸ್ತುವು ಆಗಿರ್ಬೋದು, ಮತ್ತೊಂದು ಅದರ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡುವವರಿಗೆ ಅದು ಕೂಡ ಒಂದು ವಿಚಾರವೇ ಆಗ್ತದೆ. ಈ ಗ್ರಹಣ ಎಲ್ಲಿ ಹಿಡಿತದೆ ಅಂತ ಹೇಳಿದರೆ ಸಿಂಹ ರಾಶಿಯಲ್ಲಿ ಹಿಡಿತದೆ. ಸರಿ ಸೂರ್ಯಾಸ್ತಮಾನ, ಸೂರ್ಯೋದಯ ಕುಂಭರಾಶಿಯಲ್ಲಿ, ಸೂರ್ಯಾಸ್ತಮಾನ ಇದು ಸಿಂಹದಲ್ಲಿ. ಈ ಗ್ರಹಣ ಭಾರತೀಯ ಕಾಲಮಾನ ಪ್ರಕಾರದಲ್ಲಿ 3 ಗಂಟೆ 19 ನಿಮಿಷಕ್ಕೆ ಅಲ್ಲಿ ಗ್ರಹಣ ಸ್ಪರ್ಶ ಆಗ್ತದೆ. ಇಲ್ಲಿ 6:48ಕ್ಕೆ ಗ್ರಹಣ ಮೋಕ್ಷ ಆಗ್ತದೆ. ಸೂರ್ಯೋದಯ ಆಗಿ ಸ್ವಲ್ಪ ಹೊತ್ತಿನ ನಂತರ ಗ್ರಹಣ ಮೋಕ್ಷ ಆಗ್ತದೆ. ಹಾಗಾಗಿ ನಮಗೆ ಅದು ಗ್ರಹಣ ನೋಡಲಿಕ್ಕೆ ಸಿಗ್ತದೆ. ಇನ್ನು ಈ ಗ್ರಹಣದ ವಿಶೇಷ ಅಂದರೆ, ಇದು ಖಗ್ರಾಸ ಗ್ರಹಣ, ಪೂರ್ಣ ಗ್ರಹಣ ಆಗಿರ್ತದೆ. ಪೂರ್ವ ರಾಷ್ಟ್ರಗಳು ಅಥವಾ ನಾರ್ತ್ ಈಸ್ಟ್ ರಾಜ್ಯಗಳು, ಇಲ್ಲಿಗೆಲ್ಲ ಇದರ ಪ್ರಭಾವಗಳು ಜಾಸ್ತಿ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.